ನಾವು KGF ಅವರು ವಿಶೇಷವಾಗಿ ಯಾರಿಗೂ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಬೇಕು ಅಂತ ಯಾವ ಸರ್ಕಾರಕ್ಕೂ ಒಂದು ಕನಸು ಕೂಡ ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾದ್ಮೇಲೆ KGF ಅಂತ ಒಂದು ಕ್ಷೇತ್ರನೂ ಹುಡುಕಿ ಆ ಕ್ಷೇತ್ರದಲ್ಲಿರುವಂಥ ಜನಕ್ಕೂ ಒಳ್ಳೇದಾಗಬೇಕು ಅಂತ 1,000 ಎಕರೆ ಜಾಗನ ರಿಸರ್ವ್ ಮಾಡಿದ್ದಾರೆ. ಅದರಲ್ಲಿ 700 ಎಕರೆನ ಬರೀ ಇಂಡಸ್ಟ್ರೀಸ್ಗೆ, ಇನ್ನೊಂದು 300 ಎಕರೆನ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ರಿಸರ್ವ್ ಮಾಡಿದ್ದಾರೆ. ರೆಕಾರ್ಡ್ಸ್ ಇದೆ, ದಾಖಲೆ, ಅದು ಒಂದು ಹಿಸ್ಟ್ರಿ. ಅದು ಯಾರು ಹಿಂದೇನೂ ಮಾಡಿಲ್ಲ, ಮುಂದೆ ಕೂಡ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿದ್ದಾರೆ, ನಮ್ಮ ಮಾತಿಗೆ ಗೌರವ ಕೊಟ್ಟಿದ್ದಾರೆ. ನಾಳೆ ನಾವು ಗೌರವ ಕೊಟ್ಟರೆ, ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಕೊಟ್ಟರೆ ನನಗೊಂದು ಜವಾಬ್ದಾರಿ ಇರುತ್ತೆ. ನೋಡಿ, ನನ್ನ ಕ್ಷೇತ್ರದಲ್ಲಿ ಇಷ್ಟು ವೋಟ್ ಕೊಟ್ಟಿದ್ದಾರೆ, ಇನ್ನೂ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ನನಗೆ ಧೈರ್ಯ ಇರುತ್ತೆ, ಅವಕಾಶ ಇರುತ್ತೆ ಮಾತಾಡೋದಕ್ಕೆ, ಕೇಳೋದಕ್ಕೆ. ಕುಟುಂಬಕ್ಕೂ ಏನೇನು ಒಳ್ಳೇದು ಮಾಡೋಕ್ಕಾಗತ್ತೆ ಸರ್ಕಾರ ಮಾಡಿಕೊಂಡು ಬಂದಿದ್ದಾರೆ, ಕ್ಷೇತ್ರಕ್ಕೂ ಒಳ್ಳೇದು ಮಾಡಿದ್ದಾರೆ, ಅದನ್ನೇ ಹೇಳಬೇಕಾಗುತ್ತೆ. ಕರೆಂಟ್ ಪ್ರಾಬ್ಲಮ್ ಬರಬಾರ್ದು ಅಂತ ಜಾಗ ರಿಸರ್ವ್ ಮಾಡಿಸಿದ್ದಾರೆ. 10ರಿಂದ 20 ಎಕರೆ ಜಾಗ ರಿಸರ್ವ್ ಮಾಡಿ 125 ಕೋಟಿಯಲ್ಲಿ 220 kV ಸಬ್ಸ್ಟೇಷನ್ಗೆ ಮಂಜೂರು ಮಾಡಿದ್ದಾರೆ. ಇಂಡಸ್ಟ್ರೀಸ್ಗೂ ಪ್ರಾಬ್ಲಮ್ ಬರಬಾರ್ದು, ನಾಳೆ ರೈತರಿಗೆ ಪವರ್ ಕಟ್ ಆಗಬಾರ್ದು ಅಂತಂದ್ಬಿಟ್ಟು KGFಗೆ ವಿಶೇಷವಾಗಿ 125 ಕೋಟಿಯಲ್ಲಿ ಸಬ್ಸ್ಟೇಷನ್ನ ಮಾಡ್ತಾರೆ. ನಾಳೆ ಬರುವಂಥ ದಿನಗಳಲ್ಲಿ ಇಂಡಸ್ಟ್ರೀಸ್ ಬಂದಾಗ ಪವರ್ ಸಮಸ್ಯೆ ಬರಬಾರ್ದು ಅಂತಂದು ಇಂಥವೆಲ್ಲ ಸೂಕ್ಷ್ಮವಾಗಿರುವಂಥ ವಿಚಾರಗಳಿಗೆ ಗಮನ ಕೊಟ್ಟು ಆದ್ಯತೆ ಕೊಟ್ಟು ನಮ್ಮ ಪರವಾಗಿ ಸರ್ಕಾರ ನಿಂತಿದೆ. ಈ ವಿಚಾರಗಳನ್ನ ಪ್ರಚಾರ ಮಾಡೋದ್ರ ಜೊತೆಗೆ ಮಾಡಿರೋ ಒಳ್ಳೆ ಕೆಲಸನ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನೇನು ಒಳ್ಳೆ ಕೆಲಸ ಮಾಡಿದೆ ಅಂತ ವಿಶೇಷವಾಗಿ ನನಗೆ ಪಾರನಹಳ್ಳಿ ಅಂದರೆ ತುಂಬ ಅಭಿಮಾನ, ಗೌರವ ಇದೆ. ರಾಜಕೀಯವಾಗಲ್ಲ ಅಂತಂದ್ರು ಕೂಡ ಇಲ್ಲಿ ಭಾಳ ಜನ ಬೆಳಗ್ಗೆ ಇದ್ರೆ KGF ಅವ್ರ ಥರ ದುಡಿದು ತಿನ್ನೋದು, ಸ್ವಾಭಿಮಾನವಾಗಿ ಕೆಲಸಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೊಂದು ನೆಲೆ ಇಲ್ಲ. ಇಲ್ಲಿರೋವಂಥವ್ರು ಭಾಳ ಜನ ಬಾಡಿಗೆ ಮನೆಗಳಲ್ಲೇ ಇದ್ದಾರೆ, 5 ವರ್ಷ, 10 ವರ್ಷ, 20 ವರ್ಷ ಆಯಿತು. ಒಂದು ಆಸೆ ಇತ್ತು, ಈ ಪಂಚಾಯತಿ ಹಿಡಿದು ಎಷ್ಟು ಜನ ಬಡವರಿದ್ದಾರೆ ಆ ಕುಟುಂಬಗಳಿಗೆ ನಾನು ಸೈಟ್ಲೆಸ್ ಅವ್ರಿಗೆ ಜಾಗ ಕೊಡಬೇಕು ಅನ್ನೋಂಥ ಈ ಲೈನಿಂದ ಕ್ಯಾಸಂಬಳ್ಳಿಗೆ ಹೋಗೋ ಲೈನಲ್ಲೇ ಬರುತ್ತೆ. KC ರೆಡ್ಡಿ ಅವ್ರ ಹೆಸರಲ್ಲಿ ತಾಲೂಕು ಮಟ್ಟದ ಸ್ಟೇಡಿಯಂ ಮಾಡ್ತಾ ಇದ್ವಿ, ಅದು 10 ಕೋಟಿ ಅನುದಾನದಲ್ಲಿ ಮಾಡ್ತಾ ಇದ್ವಿ. ಇಂಥ ಎಲ್ಲ ಒಳ್ಳೆ ಕೆಲಸಕ್ಕೆ ನಮ್ಮ ಸರ್ಕಾರ ಬದ್ಧತೆಯಿಂದ ಕೆಲಸ ನಡ್ಕೋತಾ ಇದೆ, ಸಹಾಯ ಮಾಡ್ತಾ ಇದೆ. ಏನು ನಿಮ್ಮಿಂದ ನಾನು ಸಹಾಯ ನಿರೀಕ್ಷೆ ಮಾಡ್ಬೋದು, ನೀವು ನಿಮ್ಮ ಶಕ್ತಿ ಮೀರಿ ಏನು ಮಾಡೋಕ್ಕಾಗತ್ತೆ ಅಂತ ನೀವೇ ಯೋಚನೆ ಮಾಡಿ ನಾನು ಹೇಳಬೇಕು. ఇంకా ఇంట్రొడ్యూస్ చేయలేదు. శనివారము అన్ని పంచాయతీలు ఇంకా ముఖండ్లు ఎవరున్నారు, ముఖండ్లు కార్యకర్తలు మెంబర్లు అందరూ కూడా 13వ తారీఖు మీటింగ్కి రావాలి. శనివారం క్యాండిడేట్ ఇంట్రడ్యూస్ చేసుకుంటారు కింగ్ జార్జ్ వల్ల. మళ్ళీ కార్యక్రమం ఉంది, రాహుల్ గాంధీ ప్రోగ్రాం లేదంటే కూడా CM వాళ్ళు వస్తారు, సిద్ధరామయ్య వాళ్ళు వస్తారు, దాని జೊತೆ KPCC అధ్యక్షుడు, డిప్యూటీ CM శివకుమార్ వాళ్ళు వస్తారు, ఖర్గే వాళ్ళు వస్తారు. ప్రతి కాన్స్టిట్యున్సీకి 3 టూర్ ప్రోగ్రామ్ ఉంది. రాహుల్ గాంధీ ప్రోగ్రామ్ వస్తే యాడ్ కరెక్ట్గా ఇంకా ఫిక్స్ కాలేదు. ఈ పొద్దు మీటింగ్ల, సాయంకాలం మీటింగ్లో మమ్మల్ని 5 o'clockకి సుర్జా వాళ్ళు పిలిచినారు. ఆ మీటింగ్లో కన్ఫర్మ్ అవుతుంది. కానీ వీళ్ళు 3 టూర్ ప్రోగ్రామ్ ఉండే ఉంటుంది. ఇది ఆర్గనైజ్ కాదు. దయచేసి తిప్పుకోండి, అర్థం చేసుకోండి. ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂದರೆ ನಾವು ಪಾರನಹಳ್ಳಿ ಪಂಚಾಯತಿ ಇದರಲ್ಲಿ ముందేಗಿಂತ లీడర్ ತಗೊಳ್ಬೇಕು. ನಮ್ಮ MLA పరವಾಗಿ ನಾವೆಲ್ಲ ಮಾಡ್ತೀವಿ. అడుక్కుంటే ఓటేస్తారు. వాళ్ళకి తెలిసిన ఎవరు పనిచేస్తా ఉన్నారు, ఈడుండే ఎమ్మెల్యే ఏం పనిచేస్తా ఉన్నారు అందరికీ తెలుసు. జనాలు రాకుంటే కూడా నీకు బూత్ లో చూడాలా, మీరు వీటికి రాకుంటే పర్వాలే, బూత్ లో చూడాలి. ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಕೋಲಾರ ಜಿಲ್ಲೆಯ ಅಧಿಕೃತ ಅಭ್ಯರ್ಥಿ ಆಗಿರುವಂಥ ಗೌತಮ್ ಅವರು ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ನಾವೆಲ್ಲ ಪಂಚಾಯಿತಿಯನ್ನು, ಭಾಗಶಃ ಎಲ್ಲ ಪಂಚಾಯಿತಿಯನ್ನು ನಾವು ಪಂಚಾಯಿತಿಯಲ್ಲಿರುವಂಥ ಕಾರ್ಯಕರ್ತರು, ಮುಖಂಡರು, ಪಂಚಾಯಿತಿ ಅಧ್ಯಕ್ಷರು, ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು, ಗೌರವಾನ್ವಿತ ಎಲ್ಲ ಮಾರಿಕುಪ್ಪಂ ಪಂಚಾಯಿತಿಯ ಮುಖಂಡರು ಇಲ್ಲಿ ಇವತ್ತು ಒಂದು ಸಭೆಯನ್ನು ಸೇರಿದ್ದೀವಿ. ಚುನಾವಣಾ ಪೂರ್ವಭಾವಿ ಸಭೆ ಇದಾಗಿದೆ. ಚುನಾವಣೆಯಲ್ಲಿ ಹೇಗೆ ನಡ್ಕೋಬೇಕು, ಚುನಾವಣೆಯ ರೂಪುರೇಷೆಗಳು ಹೇಗಿರಬೇಕು ಅನ್ನುವಂಥ ವಿಚಾರವಾಗಿ ಚರ್ಚೆ ಆಗಿ ಭಾಗಶಃ ಈ ಪಂಚಾಯಿತಿಯಲ್ಲಿ ಹಿಂದೆನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡಿಸಿದ್ರು. ಮುಂದೆನೂ ಕೂಡ ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಈ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಏನು ತಾರತಮ್ಯ ಇಲ್ಲದೆ ಮುಖಂಡರು, ಕಾರ್ಯಕರ್ತರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಹೊಂದಾಣಿಕೆಯಿಂದ ಇಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥ, ಹಿಂದೆ ಯಾವ ರೀತಿ ಇದ್ರೋ ಈಗೂ ಕೂಡ ಅದೇ ರೀತಿ ಇವರು ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾ 13ನೇ ತಾರೀಕು
ಅಧಿಕೃತವಾಗಿ ಅಭ್ಯರ್ಥಿಯನ್ನ ಕಾರ್ಯಕರ್ತರ ಜೊತೆ ಮತ್ತು ಮುಖಂಡರ ಜೊತೆ ಇಡೀ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಎಲ್ಲ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಗರ ಭಾಗದಲ್ಲಿರುವಂಥ ಮುಖಂಡರು ಮತ್ತು ಕೌನ್ಸಿಲರ್ಸ್ ನಗರಸಭೆ ಸದಸ್ಯರ ಜೊತೆ ಒಂದು ಸಭೆ ಇದೆ. ಆ ಸಭೆಗೂ ಕೂಡ 13ನೇ ತಾರೀಕು ಆಹ್ವಾನ ಇದೆ ಅಂತ ಹೇಳ್ತಾ ಎಲ್ಲರೂ ಬರಬೇಕು ಆ ಸಭೆಗೆ ಅಂತ ಹೇಳ್ತಾ ಮುಂದೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು ಖರ್ಗೆ ಅವರು ಕೂಡ ಒಂದು ನಮ್ಮ ಜಿಲ್ಲೆಗೆ ಪ್ರವಾಸ ಇದೆ. ಯಾವ್ಯಾವ ಕ್ಷೇತ್ರಕ್ಕೆ ಟೂರ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಮೀಟಿಂಗಲ್ಲಿ ನಮಗೆ ಮಾಹಿತಿ ಹೇಳ್ತಾರೆ ಸುರ್ಜೇವಾಲಾ ಅವರು. ಈ ವಿಚಾರಗಳನ್ನು ನಾವು ಪಂಚಾಯಿತಿ ಹಂತದಲ್ಲಿ ನಮ್ಮ ಮುಖಂಡರ ಗಮನಕ್ಕೆ ತಂದು ಸಂಘಟನೆ ವಿಚಾರದಲ್ಲಿ ಮತ್ತು ಚುನಾವಣೆ ವಿಚಾರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು. ಹಿಂದೆ ಏನು ಗೌರವ ಉಳಿಸಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕಿಂತ ಗಟ್ಟಿಯಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಪ್ರೋಗ್ರಾಮ್ಗಳು ಕೂಡ ಭಾಳ ಬಡವ್ರ ಜೊತೆಯಲ್ಲಿ ಗ್ಯಾರಂಟಿ ಪ್ರೋಗ್ರಾಮ್ಸ್ನ ಕೊಟ್ಟು ಬಡವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನುವಂಥದ್ದು ದೂರದೃಷ್ಟಿ. ಮತ್ತು ವಿಶೇಷವಾಗಿ ಕ್ಷೇತ್ರಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೆಲವೊಂದು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದನ್ನು ತಿಳಿಸಿ ಕೆಲಸ ಮಾಡ್ತಾರೆ ಅಂತ ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆ ಇತ್ತು. ಈ ಸಭೆಗೆ ಬಂದಿರುವಂಥ ಎಲ್ಲ ಮುಖಂಡರು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಇಂದಿನ ಅಧ್ಯಕ್ಷರು, ಎಲ್ಲರೂ ಕೂಡ ಮುಖಂಡರು, ಹಿರಿಯ ಮುಖಂಡರು, ಕಾರ್ಯಕರ್ತರು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದ.